ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸೈಡಲ್ಲಿರುವ ಸ್ಪೆಷಲ್ ಆಗಿರುವಂತಹ ಅಂಬ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಈ ಕಡೆ ಸೈಡು ಜೋಳದ ಅಂಬ್ಲಿ ತುಂಬ ಫೇಮಸ್ಸು. ಸೊ ಇದನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹ ತುಂಬ ತಂಪಾಗಿಡುತ್ತೆ ಇದು ಕುಡಿಯೋದು. ಕೂಲ್ ಡ್ರಿಂಕ್ಸ್ ಆಗಲಿ ಐಸ್ ಕ್ರೀಮ್ ಆಗಲಿ ಅದು ಎಲ್ಲ ಇದು ಅಷ್ಟೊಂದು ಕೂಲಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಅಂಬ್ಲಿನ ನೀವು ಒಂದು ಸಲ ಕುಡಿದ್ರೆ ಡೈಲಿ ಮಾಡ್ಕೊಂಡು ಕುಡಿಬೇಕನ್ಸುತ್ತೆ. ಸೊ ನಾನು ಇದನ್ನು 1 ಡೇ ಮಾಡಿಕೊಂಡು 3 to 4 ಡೇಸ್ವರೆಗೂ ನಾವು ಇಟ್ಕೊಂಡು ಮಣ್ಣಿನ ಮಡಿಕೆಯಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ತಂಪಾಗಿರುತ್ತದೆ, ಹಾಗೆ ತುಂಬ ರುಚಿಯಾಗೂ ಕೂಡ ಬರ್ತದೆ. ಸೊ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ. ಬನ್ನಿ ಮಾಡೋಣ ಹೇಗೆ ಅಂತ. ನಾನಿಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಜೋಳದ ಹಿಟ್ಟು ಬದಲು ರಾಗಿ ಹಿಟ್ಟು ಕೂಡ ತೊಗೊಂಡ್ರೆ ಸೇಮ್ ಅಳತೆಯಲ್ಲಿ ಮಾಡಬಹುದು. ಇಲ್ಲಿ ನಾನು ಮೇನ್ ಬಂದುಬಿಟ್ಟು ರಾಗಿ ಅಂದರೆ ಜೋಳದ ಅಂಬ್ಲಿ ಮಾಡೋದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನಾನು ತುಂಬ ಜನ ಬೇರೆ ಬೇರೆ ಥರ ಮಾಡ್ತಾರೆ. ರುಚಿಯಾಗಿ ಬರಬೇಕು ಅಂದರೆ ಜಾಸ್ತಿ ಜನ ಹಿಂದಿನ ಹಳೆ ಕಾಲದಲ್ಲಿ ಅಜ್ಜಿ ತಾತಂದಿರು ಮಾಡ್ತಿರೋದು ಇದೇ ಥರ. ಸೊ ಬೆಳ್ಳುಳ್ಳಿನ ನಾನು ಒಂದು 8ರಿಂದ 10 ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಕೊಂಡು ಇಟ್ಕೊಂಡಾಯಿತು. ಈಗ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಇದ್ದರೆ ಈರುಳ್ಳಿ ಹಾಕ್ಕೊಂಡು ಕುಡಿಬಹುದು, ಇಲ್ಲ ಬರೀ ನೀವು ಬೆಳ್ಳುಳ್ಳಿ ಹಾಕ್ಕೊಂಡು ಕೂಡ ಕುಡಿಬಹುದು. ಸೊ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಬಿಡಿ. ಇಲ್ಲಿ 1 ಕಪ್ ಜೋಳದ ಹಿಟ್ಟಿಗೆ ನಾವು ಇಲ್ಲಿ 4 ಕಪ್ ಆಗುವಷ್ಟು ನೀರನ್ನು ತಗೋಬೇಕು. ಯಾವ ಕಪ್ಪಿನಲ್ಲಿ ಹಿಟ್ಟು ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ಪಿನ ಅಳತೆ ಪ್ರಮಾಣದಲ್ಲಿ ನಾವು 4 ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ. ನಾನು ಹೇಳೋ ಅಳತೆಯಲ್ಲಿ ನೀವು ಕರೆಕ್ಟಾಗಿ ಮಾಡಿದರೆ ಅಂಬ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತದೆ. ಇದು ನೀರನ್ನು ನಾನು ಗ್ಯಾಸ್ ಮೇಲೆ ಆನ್ ಮಾಡಿಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ನೀರು. ಈ ಕಡೆ ಏನು ಮಾಡಬೇಕಂದ್ರೆ ನಾನು 1 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ. 1 ಕಪ್ ಹಿಟ್ಟಿಗೆ 1 ಕಪ್ ಅಂದರೆ ಹುಳಿ ಮೊಸರು. ಇದು 2 ದಿನ ಜಾಸ್ತಿ ಇಟ್ಟಿರೋದ್ರಿಂದ ಅದು ಹುಳಿ ಮೊಸರು ತೊಗೋಬೇಕಾಗುತ್ತೆ. ಇಲ್ಲ ನಿಮ್ಮ ಹತ್ರ ಈ ಥರ ಮೊಸರಿಲ್ಲ ಅಂದರೆ ಬೇರೆ ಮೊಸರಾದರೆ 2 ಕಪ್ ಆಗುವಷ್ಟು ತೊಗೋಬೇಕಾಗತ್ತೆ. 1 ಕಪ್ ಮೊಸರಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು 2 ಕಪ್ ಮೊಸರು ತೊಗೊಂಡಿದ್ರೆ ಅದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ಥರ ಮೊಸರು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಕಟದ್ ತೊಗೊಂಡೆ ನಾನು ಇದನ್ನು ಮೊಸರು. ನೋಡಿ ಇಷ್ಟು ಕರೆಕ್ಟಾಗಿ ಬರಬೇಕು. ಮೊಸರು ಎಲ್ಲಿ ಸ್ವಲ್ಪ ಗಂಟೆ ಉಳಿದಿರಬಾರ್ದು. ಆವಾಗಲೇ ಹಿಟ್ಟು ತೊಗೊಂಡಿದ್ದೀವಿ ನೋಡಿ 1 ಕಪ್ ನಾನು ಜೋಳದ ಹಿಟ್ಟನ್ನು, ಅದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ 2 ಕಪ್ಪು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟೂ ಕೂಡ ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿ ಒಂಚೂರೂ ಗಂಟು ಉಳಿದ ಹಾಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ನೋಡಿ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸಪ್ರೇಟಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡಿ. ಇದನ್ನು ಒಂಚೂರು ಗಂಟು ಉಳಿದ್ರೆ ಅಂಬ್ಲಿ ಕರೆಕ್ಟಾಗಿ ಬರೋದಿಲ್ಲ, ಅಂಬ್ಲಿ ಕೂಡ ಗಂಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನೀರು ಕೂಡ ಅಷ್ಟೇ ಈ ಕಡೆ ಕಾದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಂಡಾದಮೇಲೆ ಇವಾಗ ಕಲಸಿರೋ ಜೋಳದ ಹಿಟ್ಟನ್ನು ನಾವು ನೀರಲ್ಲಿ ಹಾಕ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಳ್ಳೋದ್ರಿಂದ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡಿಕೊಂಡ್ರೆ ಒಂಚೂರೂ ಗಂಟು ಉಳಿಯೋದಿಲ್ಲ, ಹಾಗೆ ಗಂಟು ಕೂಡ ಬರೋದಿಲ್ಲ, ಬೇಗನೆ ಕೂಡ ಗಟ್ಟಿ ಆಗೋದಿಲ್ಲ. ಇವಾಗ ನೋಡಿ ನಾನು ಮಿಕ್ಸ್ ಮಾಡಿಕೊಂಡೆ, ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇದನ್ನು ಜೋಳದ ಹಿಟ್ಟು ನಾವು ಭಾಳ ಹೊತ್ತು ಕುದಿಸ್ಬೇಕಾಗುತ್ತೆ ಫ್ರೆಂಡ್ಸ್, ಯಾಕೆಂದರೆ ಹಸಿ ಹೋಗೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ಈಗ ಕರೆಕ್ಟಾಗಿ ಬಂದಿದೆ. ಇದಕ್ಕೆ ನಾನು ಕೆಳಗೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಕೆಳಗೆ ಇಳಿಸ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಗ್ಯಾಸ್ ಮೇಲೆ ಮಿನಿಮಮ್ 10 ನಿಮಿಷವರೆಗೂ ನೀವು ಕುದಿಸ್ಕೋಬೇಕಾಗತ್ತೆ. ಇದನ್ನು ನಾನು ಸ್ವಲ್ಪ ವಿಡಿಯೋ ಲೆಂದಿ ಆಗುತ್ತೆ ಅಂತ ಸ್ಪೀಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಏನು ಮಾಡಬೇಕು, 10 ನಿಮಿಷವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿ ಬರೋವರೆಗೂ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡಾದಮೇಲೆ ಇವಾಗ ಕಟ್ಟಿದಿಟ್ಟಂಥ ಮಜ್ಜಿಗೆನ ಹಾಕ್ಕೋಬೇಕಾಗತ್ತೆ. ಮೊಸರು ತೊಗೊಂಡು ಮಿಕ್ಸ್ ಮಾಡ್ಕೊಂಡಿರೋ ಮಜ್ಜಿಗೆನ ಹಾಕ್ಕೋಬೇಕಾಗತ್ತೆ. ಅದನ್ನು ಕೂಡ ಹಾಕ್ಕೊಂಡಾದಮೇಲೆ ಈ ಥರ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಹಿಟ್ಟು ಮಜ್ಜಿಗೆನೂ ಎರಡೂ ಮಿಕ್ಸ್ ಕರೆಕ್ಟ್ ಆದ್ರೇ ಅಂಬ್ಲಿ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನನ್ನ ಅಂಬ್ಲಿ ರೆಡಿ ಆಗಿದೆ.
ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಅಂಬಲಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ. ಅಂಬಲಿನ ನೀವು ಮಧ್ಯಾಹ್ನ ಟೈಮಲ್ಲಾದರೂ ಕುಡಿಬೋದು, ಇಲ್ಲ ಮಕ್ಕೋಬೇಕಾದ್ರೆ ಅದಕ್ಕಿಂತ ಮುಂಚೆ ಹಾಲು ಕುಡಿಯೋದು ಒಬ್ಬೊಬ್ಬರಿಗೆ ಹ್ಯಾಬಿಟ್ಸ್ ಇರುತ್ತೆ ನೋಡಿ, ಆ ಟೈಮಲ್ಲಿ ಕೂಡ ಈ ಥರ ಅಂಬಲಿ ಮಾಡಿಕೊಂಡು ಕುಡಿಬಹುದು. ನಿಮ್ಗೆ ಇಷ್ಟ ಇದ್ದರೆ ಇದಕ್ಕೂ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ಅಂಬಲಿಯಲ್ಲಿ. ಅದನ್ನು ಕುಟ್ಬಿಟ್ಟು ನಂಗೆ ಇಷ್ಟ ಇಲ್ಲ ಅಂತ ನಾನು ಸ್ಕಿಪ್ ಮಾಡಿಕೊಂಡು ಅದಕ್ಕೆ ಬರೀ ಈರುಳ್ಳಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನನಗೆ ಈರುಳ್ಳಿ ಇಷ್ಟ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಎಷ್ಟು ಕರೆಕ್ಟಾಗಿ ಈ ಥರ ಅಂಬಲಿನ ಮಾಡೋದು ಅಂತ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟ್.